ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇಂದು ಯುಗಾದಿ. ಹಿಂದೂ ಕ್ಯಾಲೆಂಡರ್ನ ಪ್ರಕಾರ ಹೊಸ ವರ್ಷದ ಆರಂಭ, ಪರಾಭವ ನಾಮ ಸಂವತ್ಸರದ ಪ್ರಾರಂಭದ ದಿನ. ಹಾಗಾಗಿ ತಮ್ಮೆಲ್ಲರಿಗೂ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರೇ, ನಾವೆಲ್ಲ ಯುಗಾದಿ ಹಬ್ಬದ ದಿವಸ ಬೇವು ಬೆಲ್ಲ ತಿಂತೀವಿ ಅಲ್ವಾ? ಬೇವು ಬೆಲ್ಲ ಯಾಕೆ ತಿಂತೇವೆ ಗೊತ್ತಾ ನಿಮಗೆ? ಇದರ ಹಿಂದೆ ಒಂದು ಜೀವನ ಬದಲಾಯಿಸುವಂತಹ ಒಂದು ಅಪೂರ್ವವಾದ ದೊಡ್ಡ ಸಂದೇಶ ಇದೆ. ಏನಂತ ಇವತ್ತು ತಿಳಿದುಕೊಳ್ಳೋಣ. ಬೇವು ಬೆಲ್ಲ ಕೇವಲ ಅದು ಪದಾರ್ಥ ಅಲ್ಲ, ಜೀವನದ ಸತ್ವ, ಜೀವನಕ್ಕೆ ಅತ್ಯಗತ್ಯವಾಗಿರುವಂಥದ್ದು. ಬೇವು ಜೀವನದಲ್ಲಿ ಬರುವ ದುಃಖ, ನೋವು, ಸಂಕಟ, ಸಮಸ್ಯೆಗಳ ಪ್ರತೀಕ. ಕಷ್ಟಗಳಿದ್ದರೂ ನಾವು ಮುಂದೆ ಸಾಗಬೇಕು ಅಂತ ನಮಗೆ ಹೇಳುತ್ತೆ. ಇನ್ನು ಬೆಲ್ಲ ಯಶಸ್ಸು, ಪ್ರೀತಿ, ಸುಖದ ಪ್ರತೀಕ. ಜೀವನದಲ್ಲಿ ಸಿಹಿಯ ಕ್ಷಣಗಳನ್ನು ನಾವು ಸವಿಬೇಕು ಅನ್ನೋದನ್ನು ನಮಗೆ ತಿಳಿಸತ್ತೆ ವೀಕ್ಷಕರೇ. ಇದರ ಅರ್ಥವನ್ನು ನಾವು ನೋಡೋದಾದರೆ, ಜೀವನ ಅನ್ನೋದು ಕಹಿ ಮತ್ತು ಸಿಹಿ ಎರಡರ ಮಿಶ್ರಣವಾಗಿ ಇರುತ್ತೆ. ಎರಡನ್ನೂ ನಾವು ಸಮಾನವಾಗಿ ಸ್ವೀಕರಿಸಿದರೆ ನಮ್ಮ ಜೀವನ ಪರಿಪೂರ್ಣವಾಗತ್ತೆ, ಸಾರ್ಥಕ ಬದುಕಾಗತ್ತೆ. ಇದಕ್ಕೆ ಆಧ್ಯಾತ್ಮಿಕ ರೀತಿಯಲ್ಲಿ ಒಂದು ಅರ್ಥ ಇದೆ. ಏನಂದರೆ, ಎಂತಹ ಪರಿಸ್ಥಿತಿಯಲ್ಲೂ ಸಹ ನಾವು ಸಮತೋಲನವನ್ನು ಕಾಪಾಡ್ಕೋಬೇಕು. ಸಮತೋಲನ ಅನ್ನೋದು ಅತಿ ಮುಖ್ಯವಾಗಿರುವಂಥದ್ದು. ಹಾಗೆಯೇ ಸಂತೋಷದಲ್ಲಿ ಗರ್ವ ಬೇಡ, ದುಃಖದಲ್ಲಿ ನಿರಾಶೆ ಖಂಡಿತ ಬೇಡ ಅನ್ನೋದನ್ನು ಸಾರಿ ಸಾರಿ ಹೇಳುತ್ತೆ. ಹಾಗಾಗಿ ಇಂದಿನ ಯುಗಾದಿಯ ಹಬ್ಬದ ಸಂದರ್ಭದಲ್ಲಿ ಬೇವು ಬೆಲ್ಲ ಸವಿಯುವಾಗ ನೀವು ಇದರ ರುಚಿ ಮಾತ್ರವಲ್ಲ, ಅದರ ಭಾವಾರ್ಥವನ್ನು ಸಹ, ಅದರ ಸಂದೇಶವನ್ನು ಸಹ ಮನಸ್ಸಿನಲ್ಲಿ ಇಟ್ಕೋಬೇಕು. ಇದು ಬಹಳ ಮುಖ್ಯವಾಗಿರುವಂಥದ್ದು. ಆದಷ್ಟು ಮಕ್ಕಳಿಗೆ ಇದರ ಜಾಗೃತಿಯನ್ನು ಮೂಡಿಸುವಂಥದ್ದು ಬಹುಮುಖ್ಯ ವೀಕ್ಷಕರೇ. ಜೀವನ ಕಹಿಯಾಗಿದ್ದರೂ ಸಿಹಿಯಾಗಿ ನಾವು ಬದುಕಬೇಕು, ಮುನ್ನಡೆಸಿಕೊಂಡು ಹೋಗಬೇಕು. ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.